ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡ್ಲಾಗಿದೆ ಅನ್ನುವಂಥ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ರಹಸ್ಯದ ತನಿಖೆಗೆ ಇಳಿದಿದೆ ಎಸ್ಐಟಿ ತಂಡ. ಡಿಜಿಪಿ ಪ್ರವೀಣ್ ಮೊಹಾಂತಿಯವರ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ತನಿಖೆಗೆ ಇಳಿದಿದೆ. ಧರ್ಮಸ್ಥಳದಲ್ಲಿ ಇವತ್ತು ಎಸ್ಐಟಿ ಟೀಮ್ ಸ್ಥಳ ಪರಿಶೀಲನೆಯನ್ನ ಮಾಡಿದೆ. ಸಾಕ್ಷಿಗಳ ರಕ್ಷಣೆಯೇ ಸದ್ಯ ಎಸ್ಐಟಿಗೆ ಇರುವಂತಹ ಬಹುದೊಡ್ಡ ಸವಾಲು. ಶವಗಳನ್ನ ನಾನೇ ಹೂತಿದ್ದೆ, ನೂರಾರು ಶವಗಳನ್ನ ಅಂತ ಹೇಳಿ ಓರ್ವ ವ್ಯಕ್ತಿ ಆಲ್ರೆಡಿ ಶರಣಾಗಿದ್ದಾನೆ. ಆತನನ್ನ ಕರ್ಕೊಂಡು ಹೋಗಿ ಆತ ಹೇಳುವಂತಹ ಜಾಗಗಳನ್ನ ಗುರುತಿಸಬೇಕು. ಆ ನಂತರ ಆ ಜಾಗಗಳನ್ನ ರಕ್ಷಣೆ ಮಾಡಬೇಕಾದಂತಹ ಸವಾಲು ಸದ್ಯ ಎಸ್ಐಟಿಯ ಮುಂದಿದೆ. ಯಾಕಂದ್ರೆ ಸಾಕ್ಷಿಗಳ ರಕ್ಷಣೆ ಆದ್ರೆ ಮಾತ್ರ ಈ ಪ್ರಕರಣದಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ, ನ್ಯಾಯವನ್ನ ಕೊಡಿಸೋದಕ್ಕೆ ಸಾಧ್ಯ. ಎಸ್ಐಟಿ ಟೀಮ್ 4 ಜನರ ಎಸ್ಐಟಿ ಟೀಮ್ ಅನ್ನ ಏನ್ ರಚನೆ ಮಾಡಲಾಗಿತ್ತು ಅದನ್ನ ಆ ನಂತರದಲ್ಲಿ ವಿಸ್ತರಣೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ದೂರುದಾರನ ಪತ್ರದಲ್ಲಿ ಸೂಚಿಸಿದಂತಹ ನಿರ್ದಿಷ್ಟ ಸ್ಥಳಗಳು ಏನಿದ್ದಾವೆ ಅಲ್ಲಿರುವಂತಹ ಸಾಕ್ಷಿಗಳ ರಕ್ಷಣೆ ಮಾಡಬೇಕು. ಇದೇ ಸಾಕ್ಷಿಗಳಿಗೆ ಮೊದಲ ಆದ್ಯತೆಯನ್ನ ನೀಡುವಂತಹ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡಲಿದೆ. ಸಾಕ್ಷಿ ಸ್ಥಳಗಳಲ್ಲಿ ಸಾರ್ವಜನಿಕರ ಓಡಾಟ ಹಾಗೆ ಪ್ರವೇಶವನ್ನ ನಿರ್ಬಂಧಿಸುವಂತಹ ಸಾಧ್ಯತೆ ಇದೆ. ಪ್ರಕರಣದ ಸಾಕ್ಷಿಗಳಿಗೆ ಹಾನಿಯಾಗುವಂತಹ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಈ ಕ್ರಮಕ್ಕೆ ಮುಂದಾಗಿದೆ ಎಸ್ಐಟಿ. ಶವಗಳನ್ನ ಹೂತಿಟ್ಟಂತಹ ಪ್ರದೇಶಕ್ಕೆ ದೂರುದಾರರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡುತ್ತೆ. ಆ ಸ್ಥಳಗಳನ್ನ ಸಂಪೂರ್ಣ ಕಾರ್ಡನ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.